ಆದರೆ ಇವತ್ತು ನಮ್ಮ ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಮೋದಿ ಸರ್ಕಾರ ಇವತ್ತು ಬರೀ ಉಳ್ಳವರಿಗೆ ಮಾತ್ರ ಸರ್ಕಾರ ಆಗಿದೆ. ಯಾಕಂತಂದ್ರೆ ಸಂವಿಧಾನದ ವಿರುದ್ಧವಾಗಿ ಕೆಲಸ ಮಾಡೋ ಯಾವುದೇ ಅಧಿಕಾರಿಗಳು ಕೂಡ ನಾವು ಎಲ್ಲ ಅಧಿಕಾರದಿಂದ ನಾವು ಇಳಿಸಬೇಕಾಗಿದೆ. ಆದರೆ ನೀವು ಬಿಜೆಪಿ ಸರ್ಕಾರದವರು ಏನೇ ನೀವು ಪೊಲಿಟಿಕಲ್ ಕುತಂತ್ರ ಮಾಡಿದ್ರು ನಾವು ಆಮ್ ಆದ್ಮಿ ಪಾರ್ಟಿದವರು ಹೋರಾಡ್ತೀವಿ. ನಾವು ಅರವಿಂದ್ ಕೇಜ್ರಿವಾಲ್ ಅವ್ರ ಜೊತೆ ನಿಂತಿದ್ದೀವಿ. ಗೋ ರಕ್ಷಣೆ ಮಾಡಬೇಕು ಅಂತ ಹೇಳ್ತಿದ್ರೆ ಇವರು ಪ್ರಧಾನಿ ಮಂತ್ರಿ ಆದಮೇಲೆ ಭಾರತ ನಂಬರ್ 1 ಗೋಮಾಂಸ ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ ನಂಬರ್ 1 ಆಗಿದೆ. ಇಂಥ ಸರ್ವಾಧಿಕಾರಣ ಧೋರಣೆಯನ್ನ ಕಿತ್ತೊಗೆ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ನಾವು ಕೇಂದ್ರ ಸರ್ಕಾರದ ವಿರುದ್ಧ ಸಂವಿಧಾನ ಉಳಿಕೆ ಮತ್ತು ಪ್ರಜಾಪ್ರಭುತ್ವದ ಉಳಿಕೆಗಾಗಿ ನಾವು ಇವತ್ತು ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇದು ಬರೀ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ಇವತ್ತು ಕೇಂದ್ರದಲ್ಲೂ ಸಹ ದೆಹಲಿನಲ್ಲೂ ಸಹ ಎಲ್ಲ ಸಂಘಟನೆಗಳು ಎಲ್ಲ ಪಕ್ಷಗಳು ಸೇರಿ ಇವತ್ತು ನಮ್ಮ ಕೇಜ್ರಿವಾಲ್ ಪರವಾಗಿ ದನಿಯನ್ನು ಎತ್ತಿದ್ದಾರೆ. ನಾನು ಹೇಳ್ತಾ ಇರೋದಿಷ್ಟೇ, ಇವತ್ತರೆಗೂ ನಮ್ಮ ಸಂವಿಧಾನ ತಿದ್ದುಪಡಿ ಆದಾಗಿಂದನೂ ಸಹ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರ್ತಕ್ಕಂಥ ನಮ್ಮ ಭಾರತ ಸಂವಿಧಾನ ಅದೇ ರೀತಿಯಲ್ಲಿ ನಾವು ಇವತ್ತು ಜನಗಳಿಂದ ಆಯ್ಕೆಯಾಗಿರ್ತಕ್ಕಂಥವ್ರು ಸರ್ಕಾರವನ್ನು ನಡೆಸಬೇಕು, ಜನರಿಗಾಗಿ ಕೆಲಸವನ್ನು ಮಾಡಬೇಕು. ಆದರೆ ಇವತ್ತು ನಮ್ಮ ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಮೋದಿ ಸರ್ಕಾರ ಇವತ್ತು ಬರೀ ಉಳ್ಳವರಿಗೆ ಮಾತ್ರ ಸರ್ಕಾರ ಆಗಿದೆ. ಇವತ್ತು ಏನು ದೊಡ್ಡ ದೊಡ್ಡ ಕಂಪ್ನಿಗಳಿಗಿರ್ಬೋದು, ದೊಡ್ಡ ದೊಡ್ಡ ಭ್ರಷ್ಟರಿಗೆ ಅವರಿಗೆ ಒಂದು ಸಪೋರ್ಟನ್ನು ಮಾಡ್ತಾ, ಒಂದು ಸಹಾಯವನ್ನು ಹಸ್ತವನ್ನು ಮಾಡ್ತಾ ಎಲ್ಲರೂ ಸಹ ಧಿಕ್ಕರಿಸಿ ಏನು ಜನಗಳಿಂದ ಆಯ್ಕೆ ಆಗಿರ್ತಕ್ಕಂಥವ್ರು ಅವ್ರಿಗೆಲ್ಲರಿಗೂ ಸಹ ಇವತ್ತು ಇಂಥ ಪ್ರಜಾಪ್ರಭುತ್ವದಲ್ಲಿ ಇಂಥ ಸರ್ಕಾರ ಬೇಕಿತ್ತಾ ಅನ್ನೋ ಒಂದು ಪ್ರಶ್ನೆಯನ್ನು ಮುಂದಿಟ್ಟಿದ್ದಾರೆ. ಕಾರಣ ಇಷ್ಟೇ, ಇವತ್ತು ಒಂದು ಸರ್ವಾಧಿಕಾರಣ ಧೋರಣೆ ನಾವು ಹಿಂದಿನಿಂದನೂ ನೋಡ್ತಾ ಇದ್ವಿ. ನಮ್ಮ ಜರ್ಮನಿಲಿರ್ತಕ್ಕಂಥವ್ರು ಹಿಟ್ಲರ್ ಆಗಿರ್ಬೋದು, ಮುಸಲೋನಿ ಆಗಿರ್ತಕ್ಕಂಥವ್ರು ಹೌದು ಯಾವುದೇ ರಾತ್ರಿ ಒಂದು ಮೊನಾರ್ಕಿ ಅಂತ ಏನು ಹೇಳ್ತಾರೆ, ಸರ್ವಾಧಿಕಾರಣ ಒಂದು ಧೋರಣೆ ಇರ್ತಿತ್ತು. ಅವ್ರು ಏನು ಹೇಳ್ತಾರೆ ಅದೇ ರೀತಿ ನಡಿಬೇಕು, ಅವ್ರು ಹೇಗೆ ಕೇಳ್ತಾರೆ ಅದೇ ರೀತಿ ಇರಬೇಕು. ಆದರೆ ಇವತ್ತು ಪ್ರಜ್ಞಾವಂತ ಮತದಾರರಿದ್ದಾರೆ, ಎಲ್ಲ ವಿದ್ಯಾವಂತರಾಗಿದ್ದಾರೆ, ಬುದ್ಧಿವಂತರಾಗಿದ್ದಾರೆ. ಸ್ವಾತಂತ್ರ್ಯ ಬಂದು 75 ವರ್ಷಗಳು ಕಳೆದು ಸುವರ್ಣ ಸಂಭ್ರಮವನ್ನು ಆಚರಿಸಿದಾಗ ನಮ್ಮ ಆಗಿನಿಂದನೂ ಸಹ ನಮ್ಮ ಭಾರತ ಇಷ್ಟು ವರ್ಷಗಳಾದ್ರೂ ಸಹ ನಾವಿನ್ನೂ ಸರ್ವಾಧಿಕಾರಣ ಧೋರಣೆಯಿಂದ ಮುಕ್ತರಾಗಿಲ್ವೇ ಅನ್ನೋದು ಪ್ರಶ್ನೆ ಆಗುತ್ತೆ. ಇದಕ್ಕೆ ಒಂದು ಉತ್ತಮ ಉದಾಹರಣೆ ಅಂತಂದರೆ ಇವತ್ತು ವಿಶ್ವ ಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂಥ ನಮ್ಮ ಆಮ್ ಆದ್ಮಿ ಪಕ್ಷ, ಅದರಲ್ಲೂ ವಿಶೇಷವಾಗಿ ಒಂದು ಶಿಕ್ಷಣ ಮತ್ತು ಆರೋಗ್ಯದಲ್ಲಿ ಕ್ರಾಂತಿಯನ್ನು ಉಂಟು ಮಾಡತಕ್ಕಂಥ 2 ಸಚಿವರನ್ನು ಸಹ ವಿನಾಕಾರಣ ಅಕ್ರಮವಾಗಿ ಒಂದು ಬಂಧನದಲ್ಲಿ ಇರಿಸಿರ್ತಕ್ಕಂಥದ್ದು. ಇಂಥ ಸರ್ವಾಧಿಕಾರಣ ಧೋರಣೆಯನ್ನು ಕಿತ್ತೊಗೆ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ನಮ್ಮ ಪಕ್ಷಕ್ಕೆ, ನಮ್ಮ ಪ್ರತಿಭಟನೆಗೆ ಎಲ್ಲ ಪಕ್ಷದ ಸಂಘಟನಾಕಾರರು, ಕಾರ್ಯಕರ್ತರುಗಳು, ವಿವಿಧ ಸಂಘಟನೆಗಳು ಮತ್ತು ಸುಮಾರು ಜನ ಕಾರ್ಯಕರ್ತರು ಯಾವುದೇ ಒಂದು ಮನಸ್ತಾಪಗಳಿಲ್ದೇ ನಾವು ಒಂದು ಮೋದಿ ವಿರುದ್ಧ ದನಿ ಎತ್ತಲೇಬೇಕು ಅಂತ ಇವತ್ತು ಅವರೇ ಅಂದರೆ ವಾಲಂಟಿಯರ್ ಆಗಿ ಬಂದು ಇವತ್ತು ಬೆಂಬಲವನ್ನು ಸೂಚಿಸಿದ್ದಾರೆ. ಅದು ಆಮ್ ಆದ್ಮಿ ಪಾರ್ಟಿಗಳ ಕೆಲಸಗಳು ಹೇಗಿದ್ದಾವೆ ಅಂದರೆ, ಬಿಜೆಪಿ ಸರ್ಕಾರ ನಮ್ಮ ಕೆಲಸದಿಂದ ನಾವು ಮಾಡ್ತಿರೋ ಒಂದು ಉತ್ತಮವಾದ ಭವಿಷ್ಯಕ್ಕೆ ಎಲ್ಲ ಹೆಲ್ಪ್ ಆಗುವಂಥದ್ದು ಒಂದು ಕೆಲಸಗಳಿಂದ ಹೆದರ್ಕೊಬಿಟ್ಟಿದೆ ಬಿಜೆಪಿ ಸರ್ಕಾರ. ಒಂದು ಲೋಕಸಭಾ ಎಲೆಕ್ಷನ್ಸ್ ಅನೌನ್ಸ್ ಆಗಿದ ನಂತರವೇ ಆಮ್ ಆದ್ಮಿ ಪಾರ್ಟಿ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಕರ್ಕೊಂಡು ಹೋಗಿ ಇಡಿ, CBI ನೋಟಿಸಸ್ ಸಮನ್ ಜಾರಿ ಮಾಡಿ ಅವರಿಗೆ ಯಾವುದೂ ಒಂದು ಬೇಸಿಕ್ ಆಧಾರ ಇಲ್ಲದಲ್ಲೇ ಅವರಿಗೆ ಅರೆಸ್ಟ್ ಮಾಡಿ ಅವ್ರಿಗೆ ಇವತ್ತು ಜೈಲಲ್ಲಿಟ್ಟಿದ್ದಾರೆ. ಆದರೆ ನೀವು ಬಿಜೆಪಿ ಸರ್ಕಾರದವರು ಏನೇ ನೀವು ಪೊಲಿಟಿಕಲ್ ಕುತಂತ್ರ ಮಾಡಿದ್ರು ನಾವು ಆಮ್ ಆದ್ಮಿ ಪಾರ್ಟಿದವರು ಹೋರಾಡ್ತೀವಿ. ನಾವು ಅರವಿಂದ್ ಕೇಜ್ರಿವಾಲ್ ಅವ್ರ ಜೊತೆ ನಿಂತಿದ್ದೀವಿ. ಇವತ್ತು INDA ಒಕ್ಕೂಟದ ಅಭ್ಯರ್ಥಿಗಳಲ್ಲಿ ಯಾರ್ಯಾರಿದ್ದಾರೋ ನಾವು ಅವ್ರೆಲ್ರಿಗೂ ಸಪೋರ್ಟ್ ಮಾಡ್ತೀವಿ. ಇವತ್ತಿಲ್ಲಿ ಸೇರಿರೋದು ಒಂದೇ ಕಾರಣ, ನಾವೆಲ್ಲರೂ ಜೊತೆಗಿದ್ದೀವಿ. ನಾವು BJP ಮಾಡಿರೋದು ಪ್ರತಿಯೊಂದು ಭ್ರಷ್ಟಾಚಾರಕ್ಕೆ ವಿರೋಧಿಸ್ತೀವಿ. ಹಾಗೂ ನಿಮ್ಮ ಆಮ್ ಆದ್ಮಿ ಪಾರ್ಟಿದು ಏನು ತತ್ವ ಸಿದ್ಧಾಂತಗಳಿದೆ ಅದಕ್ಕೆ ನಾವು ಬದ್ಧವಾಗಿ ನಿಂತ್ಕೋತೀವಿ. ಈ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಬಂಧಿಸಿರೋದು ನಿಜವಾಗ್ಲೂ ಮನಸ್ಸಿಗೆ ತುಂಬ ನೋವಾಗುತ್ತೆ. ಯಾಕಂದರೆ ಅವರಷ್ಟು ಪ್ರಾಮಾಣಿಕವಾಗಿ ಎಲ್ಲ ರೀತಿಯಲ್ಲೂ ಕೆಲಸ ಮಾಡಿದ್ದಾರೆ. ನಂಬರ್ 1 ನಾಯಕ ಅವರು. ಅವ್ರನ್ನ ಬಟ್ ಇವರು BJP ಅವರು ಬೇಕು ಅಂತಲೇ ಟಾರ್ಗೆಟ್ ಮಾಡಿ ಅವ್ರನ್ನ ಬಂಧಿಸಿರೋದು ನಿಜವಾಗ್ಲೂ ತುಂಬ ನಾನು ಇದನ್ನು ಖಂಡಿಸ್ತೀನಿ. ಇಡೀ ದೇಶಾದ್ಯಂತ ಈ ಕೇಜ್ರಿವಾಲ್ ಅಭಿಮಾನಿಗಳು ಎಲ್ಲ ಕಡೆ ಕೂಡ ಸ್ಟೂಡೆಂಟಿಂದನೂ ಕೂಡ ತುಂಬ ಅವ್ರಿಗೋಸ್ಕರ ಹೋರಾಡೋಕ್ಕೆ ತುಂಬ ಆಸಕ್ತರಾಗಿದ್ದಾರೆ. ಯಾಕಂದರೆ ಅಂಥ ಪ್ರಾಮಾಣಿಕ ವ್ಯಕ್ತಿ ನಮ್ಮ ದೇಶಕ್ಕೆ ಬೇಕು. ನಮ್ಮ ದೇಶದಲ್ಲಿ ತುಂಬ ಸಂವಿಧಾನ ಉಳಿಸೋದಿದೆ. ಯಾಕಂತಂದರೆ ಸಂವಿಧಾನದ ವಿರುದ್ಧವಾಗಿ ಕೆಲಸ ಮಾಡೋ ಯಾವುದೇ ಅಧಿಕಾರಿಗಳು ಕೂಡ ನಾವು ಎಲ್ಲ ಅಧಿಕಾರದಿಂದ ನಾವು ಇಳಿಸಬೇಕಾಗಿದೆ. ಇದನ್ನು ಜನಗಳು ಎಚ್ಚರಿಸ್ಕೊಂಡು ಈ ಬರೋಂಥ ಚುನಾವಣೆಯಲ್ಲಿ ಸರಿಯಾದ ನಾಯಕರನ್ನು ಆರಿಸ್ಕೋಬೇಕೆಂದು ತಮ್ಮೆಲ್ಲರನ್ನು ನಾನು ಬೇಡ್ಕೊತೀನಿ. ಸಹಾಯ ಮಾಡೋಂಥ ಮನಸ್ಥಿತಿ ಇಲ್ಲ. ಇವರೊಂಥರ ಯಾವ ರೀತಿ ಇದ್ದಾರೆ ಅಂದರೆ ಗೋಮುಖ ವ್ಯಾಘ್ರ ಥರ ಇದ್ದಾರೆ. ಮಾತೆತ್ತಿದ್ರೆ ಹೇಳ್ತಿರ್ತಾರೆ ಏನು ನಾವು ಗೋ ರಕ್ಷಣೆ ಮಾಡಬೇಕು ಅಂತ ಹೇಳ್ತಿದ್ರೆ ಇವರು ಪ್ರಧಾನಿ ಮಂತ್ರಿ ಆದಮೇಲೆ ಭಾರತ ನಂಬರ್ 1 ಗೋಮಾಂಸ ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ ನಂಬರ್ 1 ಆಗಿದೆ.
ಆದರೆ CBI ಇರ್ಬೋದು, ED ಇರ್ಬೋದು, ಎಲ್ಲರನ್ನೂ ಎದುರಿಸಿ ಒಂದು ಅರಾಜಕತೆ ಸೃಷ್ಟಿ ಮಾಡಿದ್ದಾರೆ. ಘೋಷಣೆ ಮಾಡಿಲ್ಲ ಅನ್ನೋದೊಂದು ಬಿಟ್ಟರೆ ಎಮರ್ಜೆನ್ಸಿ ಟೈಮಲ್ಲಿ ಏನು ವಾತಾವರಣ ಇತ್ತು ಅದ್ರ 2ರಷ್ಟು ವಾತಾವರಣ ಇವತ್ತು ಕ್ರಿಯೇಟ್ ಮಾಡಿದ್ದಾರೆ. ಹಂಗಾಗಿ ಅವರು ಮುಖ ನೋಡಿ ಇವತ್ತು ಯಾವುದೇ ರೀತಿ ಓಟ್ ಆಗಲಿ ಮತ್ತೊಂದಾಗಲಿ ಹಾಕ್ರಿ ಅಂತ ಬಂದರೆ ಅವ್ರನ್ನ ಮನೆ ಹತ್ರ ಸೇರಿಸಲೇಬಾರ್ದು ಅನ್ನೋವಷ್ಟು ಜನಗಳಿಗೆ ಇವತ್ತು ಜೀವನನ ನರಕ ಮಾಡಿಬಿಟ್ಟಿದ್ದಾರೆ. ಪ್ರತಿಯೊಂದ್ರ ಬೆಲೆನೂ ಏರಿಕೆ. ಒಂದು ಸಿಲಿಂಡ್ರ್ ಬೆಲೆ ಇರ್ಬೋದು 400 ರೂಪಾಯಿ ಇತ್ತು, ಇವತ್ತು 1000 ಚಿಲ್ಲರೆ ಸಿಲಿಂಡ್ರ್ ಬೆಲೆ ಆಗಿದೆ. ಎಲೆಕ್ಷನ್ ಟೈಮ್ ಅಂತ ಹೇಳಿ 1100 ಇದ್ದಂಥ ಸಿಲಿಂಡ್ರನ್ನ 900 ರೂಪಾಯಿ ಕೊಡ್ತಾ ಇದ್ದಾರೆ. ಎಲೆಕ್ಷನ್ ಆದಮೇಲೆ ಇದು ಇರೋಂಥ ಏನು 900 ರೂಪಾಯಿ ಇದೆ 2000 ಮಾಡ್ತಾರೋ 3000 ಮಾಡ್ತಾರೋ ಗೊತ್ತಿಲ್ಲ. ಪೆಟ್ರೋಲ್ ಬೆಲೆ ಏನಾಯಿತು, ಡಾಲರ್ ಮುಂದೆ ಅವರು ಯಾರೋ ಒಬ್ಬ ಹುಚ್ಚ ಹೇಳ್ತಿದ್ರು, ಯಾರೋ ನಳಿನ್ ಕುಮಾರ್ ಕಟೀಲು ಅವ್ರಂತ ಹೇಳ್ತಾರೆ ಡಾಲರ್ಗೆ 15 ರೂಪಾಯಿ ಆಗ್ಬಿಡ್ತದೆ, 15 ಡಾಲರ್ ಕೊಟ್ಟರು 1 ರೂಪಾಯಿ ಆಗ್ಬಿಡ್ತದೆ ಅಂತ ಹೇಳಿ ಈ ಥರ ಬರೀ ಸುಳ್ಳು, ಬಾಯಿ ಬಿಟ್ಟರೆ ಬರೀ ಸುಳ್ಳು. ಮತ್ತು ಅನಂತಕುಮಾರ್ ಹೆಗಡೆ ಅಂತ ಒಬ್ಬ ಮಾಜಿ ಸಂಸದ ಏನಂತಾರೆ ಅಂದರೆ ಈ ನಾವು ಸಂವಿಧಾನನೇ ತಿದ್ದುಪಡಿ ಮಾಡ್ತೀವಿ ಅಂತೇಳಿ ಹೇಳ್ತಾರೆ. ಸಂವಿಧಾನನ ತಿದ್ದುಪಡಿ ಅಲ್ಲ, ಅದರಲ್ಲಿರೋಂಥ ಒಂದು ಅಕ್ಷರನೂ ನಾವು ತಿದ್ದೋದಕ್ಕೆ ಬಿಡಲ್ಲ. ಈ ಹೋರಾಟದಿಂದ ಬಂದಂಥ ಆಮ್ ಆದ್ಮಿ ಪಕ್ಷ ಇವತ್ತು ಹೋರಾಟ ಮಾಡ್ತಾರಲ್ಲ ಅಂತ ಹೇಳಿ ಚುನಾವಣೆ ಹತ್ರ ಮಾಡ್ಕೊಂಡು ಇವತ್ತು ಬೇಕು ಅಂತ ಕರ್ಕೊಂಡೋಗಿ ಇವತ್ತು ಜೈಲಲ್ಲಿ ಇಟ್ಟಿದ್ದಾರೆ ಅಂತಂದರೆ ಇಂಥ BJP ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಅಂತ ಹೇಳಿ ಹೇಳ್ತಾ ಇದ್ದೀವಿ.